ಸರ್ ನಾವೆಷ್ಟೇ ಬುದ್ಧಿವಂತ ಆಗಿರ್ಲಿ, ಲೈಫ್ ನ ಹ್ಯಾಂಡಲ್ ಮಾಡೋದೇ ಬೇರೆ ಡಿಸಿಪ್ಲಿನ್. ತುಂಬಾ ಒಳಗೊಂದು ಮಾಡ್ಬಿಟ್ರ. ಪುನೀತ್ ಸರ್ ಹೋಗಿರೋದು ಅಕ್ಟೋಬರ್ 29. ಆ ಡಿಪ್ರೆಷನ್ಗೆ ಇವರು ಅವತ್ತೇ ಮಾಡ್ಕೊಂಡ್ರ ಅನ್ನೋದು ನಮ್ಮ ಕ್ವಶನ್. ಕಾಣದ ಕೈಗಳ ಶಂಕೆ ಇದರ ಹಿಂದೆ ಇದೆ ಅಂತ. ಖಂಡಿತವಾಗೂ ಇಲ್ಲ. 29ನೇ ರಾತ್ರಿ ಏನಾಗಿರ್ಬೋದು ನಿಮ್ ಪ್ರಕಾರ? ವಿ ಲಾಸ್ಟ್ ಎ ಬ್ರಿಲಿಯಂಟ್ ಡೈರೆಕ್ಟರ್ ಅಂಡ್ ರೈಟರ್. ಅದೇ ಒಂದಷ್ಟು ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ಬಂದಿದ್ರಲ್ಲಿ ಒಂದಷ್ಟು ಈಗ ಹೆಲ್ಪ್ ಮಾಡಿದ್ರು. ಹೌದೌದು, ದುನಿಯಾ ವಿಜಯ್ ಸರ್ ಬಂದಿದ್ರು. ದುನಿಯಾ ವಿಜಯ್ ಅವರಿದ್ರು, ಸತೀಶ್ ಇದ್ರು, ನೀನಾಸಂ ಸತೀಶ್ ಇದ್ರು, ಆಮೇಲೆ ಧನಂಜಯ್ ಇದ್ರು, ಇವರು ನಮ್ಮ ಯೋಗರಾಜ್ ಭಟ್ ಸರ್ ಬಂದಿದ್ರು, ಮೇನ್ ತಬ್ಲಾನಾಣಿ ಸರ್ ಬಂದಿದ್ರು. ತಬ್ಲಾನಾಣಿಗೂ ಅವ್ರಿಗೂ ಅದೇ ಸ್ಟಾರ್ಟಿಂಗ್ 2 ಸಿನಿಮಾ ಜರ್ನಿ ಇತ್ತು. ತಬ್ಲಾನಾಣಿ ಸರ್ ನಂಗೂ ಚೆನ್ನಾಗಿ ಪರಿಚಯ. ಸೊ ಎಲ್ಲ ಬಂದಿದ್ರು ಸರ್, ಅಷ್ಟ್ ಜನ ಎಲ್ಲ ಬಂದಿದ್ರು. ಮೈನ್ ಇಷ್ಟೇ ಬಂದಿದ್ದು. ಮಿಕ್ಕಿದ್ರೆ ನಮ್ಮೆಲ್ಲ ಅವರ ಒಂದಷ್ಟು ಜನ ಶಿಷ್ಯ ಸರ್ಕಲ್, ನಾವು ಒಂದು ಜನ ಸೇರಿದ್ವಿ. ಓಕೆ. ಅಂದ್ರೆ ಕೆಲವರು ಹೇಳ್ತಾರೆ ಅವರ ಸಾಂಸಾರಿಕ ಜೀವನದ ಒಂದು ನೋವಿತ್ತು ಅವರಿಗೆ ಅಂತ. ಅದು ಹೌದಾ? ನಿಮ್ಮ ಅವ್ರ ಮಾತಲ್ಲಿ ಬರ್ತಾ ಇತ್ತು ಅದೇನಾದ್ರು? ಸಾಂಸಾರಿಕ ಜೀವನ ನೋವು ಅನ್ನೋದು ಗೊತ್ತಿಲ್ಲ ಸರ್, ಅವ್ರು ಯಾವತ್ತೂ ಏನು ಹೇಳಿಲ್ಲ. ಅಥವಾ ಹೇಳ್ಕೊಂಡಿದ್ರು ನಮ್ಗೆ ಅಷ್ಟು ಮಾಮೂಲಿ ಅಲ್ವಾ. ಈಗ ಗಂಡ ಹೆಂಡತಿ, ಗಂಡ ಮಕ್ಳದು ಎಲ್ಲರ ಮನೆ ದೋಸೆ ಎತ್ತುತ್ತೆ ಅನ್ನೋಂಗೆ ಇದ್ದೇ ಇರುತ್ತೆ. ಅದಕ್ಕೆಲ್ಲ ಗುರುಪ್ರಸಾದ್ ಅಂತವ್ರು ಎಲ್ಲಿ ತಲೆ ಕೆಡ್ಸ. ಆಮೇಲೆ ಮೇಲಾಗಿ ಅವರೇ ಓಪನ್ ಆಗಿ ಯೂಸ್ ಟು ಟಾಕ್ ಅಲ್ವಾ. ನಮ್ಮ ಮೊದಲನೇ ವೈಫ್ ಅದು ಇದು ಮದ್ವೆ ಆಗಿದೆ, ಮಗು ಆಗಿದೆ, ಏನೀಗ ಎವ್ರಿಥಿಂಗ್ ಯೂಸ್ ಟು ಟೆಲ್ ಓಪನ್ಲಿ. ಹಾಗಾಗಿ ಏನು ಸೀಕ್ರೆಟ್ ಇಲ್ಲ ಅಲ್ಲಿ. ಎವ್ರಿಥಿಂಗ್ ಈಸ್ ಆಲ್ರೆಡಿ ಇನ್ಫಾರ್ಮ್ಡ್ ಟು ಮೀಡಿಯಾ. ಅಂಡ್ ಇನ್ ಮೂವಿನಲ್ಲೂ ಎಲ್ಲ ತಂದ್ಬಿಟ್ಟಿದ್ದಾರೆ ರಂಗನಾಯಕ ಫಸ್ಟ್ ಹಾಫ್ ನಲ್ಲಿ. ಐ ಡೋಂಟ್ ಥಿಂಕ್ ಆ ತರದ್ದೇನು ಇಲ್ಲ ಅಂತ. ಇದ್ದಿದ್ರೆ ಎಲ್ಲ ಮುಚ್ಚಿಡ್ತಾ ಇದ್ರು, ಅಥವಾ ಮುಚ್ಚಿಟ್ಟು ಹಿಂಗಾಗಿದ್ರೆ ಅವಾಗ ಏನೋ ಕ್ವಶನ್ಸ್ ಇರ್ಬೋದು. ಏನೋ ಅನ್ಸಿಲ್ಲ ಸರ್ ಆತರ. ಓಕೆ. ಅವರ ಸಿನಿಮಾಗಳು ನೋಡ್ಕೊಂಡ್ ಬಂದ್ರೆ ಅದು ಇರ್ಬೇಕು ಸೊಸೈಟಿ, ಇಲ್ಲ ಅಂತಲ್ಲ. ಆಡಿಯನ್ಸ್ ಕೂಡ ಇರ್ತಾರೆ. ಆ ಚೇಷ್ಟೆ, ಎಕ್ಸ್ಟ್ರೀಮ್ ಚೇಷ್ಟೆ, ಒಂದ್ ರೀತಿಯ ಟಾಂಟ್ ಕೊಟ್ಟು ಕಾಮಿಡಿಗಳು ಅದೆಲ್ಲ ಇದೆ. ಆ ಜಾನರನ್ನೇ ಯಾಕೆ ಹಿಡ್ಕೊಂಡ್ ಬಂದ್ರು ಅವರು ಅಂತ ನಿಮ್ ಪ್ರಕಾರ? ಅದು ನಾವು ಒಬ್ಬೊಬ್ಬ ಡೈರೆಕ್ಟರ್, ಒಬ್ಬೊಬ್ಬ ರೈಟರ್ದು ಒಂದೊಂದು ಸ್ಟೈಲ್ ಇರ್ತದೆ. ಅಕ್ಕ ಅವರು ಟ್ರೈ ಮಾಡ್ತಾರೆ. ಆ ಟ್ರೈ ಮಾಡಿದಾಗ ಅದು ಕ್ಲಿಕ್ ಆದ್ರೆ ಅದನ್ನೇ ಹಿಡ್ಕೊಂಡು ಹೋಗ್ತಾರೆ. ನೀವ್ ಯಾರನ್ನೇ ನೋಡಿ, ಕೆಲವರು ಮಾತ್ರ ಸ್ವಲ್ಪ ಚೇಂಜ್ ಮಾಡಕ್ ಹೋಗ್ತಾರೆ. ಬಟ್ ಅದ್ರಲ್ಲಿ ಸೋತಿರೋರು ಜಾಸ್ತಿ ನನ್ನ ಪ್ರಕಾರ, ನನಗನ್ಸಿರೋ ಪ್ರಕಾರ. ಆ ತರ ಟ್ರೈ ಮಾಡಿ ಚೇಂಜ್ ಮಾಡಿ ಹೋದವರು ಸ್ವಲ್ಪ ಸೋತಿರೋರು ಜಾಸ್ತಿ ಇರ್ಬೋದು. ಹಾಗಾಗಿ ಗೆದ್ದಿರೋ ಫಾರ್ಮುಲಾನೇ ನಂದು ಗೆದ್ದಿರೋ ಫಾರ್ಮುಲಾ, ನಂದು ಕಂಫರ್ಟ್ ಝೋನು. ಲೆಟ್ಸ್ ಟ್ರೈ ಇನ್ ದಿಸ್ ಅಂತ ಹೇಳಿ ಮೇ ಬಿ he used to try in the same way. ಇದು ಎದ್ದೇಳು ಮಂಜುನಾಥ ಪಾರ್ಟ್ 2 is also I think in his genre. ಗುರುಪ್ರಸಾದ್ ಸಿನಿಮಾ ಹೆಂಗಿರುತ್ತೆ ಅಂದ್ರೆ ಅದೇ ರೀತಿನೇ. ನಾನು ಅದನ್ನ ನೋಡಿನೇ ಅನ್ಕೊಂಡಿದ್ದು. ಐ ಥಿಂಕ್ he don't want to try ಅದನ್ನೇನೋ ಟ್ರೈ ಮಾಡಕ್ ಹೋದೆ ರಂಗನಾಯಕಲ್ಲಿ, ಇಟ್ ಡಿಂಟ್ ವರ್ಕ್ ಅಂತ ಪದೇ ಹೇಳೋರು. ಐ ಡೋಂಟ್ ನೋ, ಅದಕ್ಕೆ ಮೇ ಬಿ ಅವರು ಟ್ರೈ ಮಾಡಕ್ ಹೋಗಲ್ಲ. ಯಾರ ರೈಟರ್ ಡೈರೆಕ್ಟರ್ ಯೂಶುವಲಿ, ಎಲ್ರು ಹಂಗೆ ಅಂತ ಹೇಳಲ್ಲ, ಕೆಲವ್ರು ಚೇಂಜ್ ಮಾಡ್ತಾರೆ, ಅಪ್ಡೇಟ್ ಆಗಿ ಬೇರೆ ತರ ಎಲ್ಲ ಟ್ರೈ ಮಾಡ್ತಾರೆ. ಯೂಶುವಲಿ ದೇ ಗೋ ವಿತ್ ಒನ್ ಟ್ರೆಂಡ್. ಅವ್ರ ಫ್ರೇಮ್ ಆಗ್ಲಿ ನೀವ್ ಏನೇ ನೋಡಿ ಅವ್ರದ್ದು ಅದೇ ತರ ಇರೋದು. ಅದೇ ಈಗ ಅವರು ತೀರ್ಕೊಂಡ ತಕ್ಷಣ ಅವ್ರ ಜೊತೆ ಆಕ್ಟ್ ಮಾಡಿದಂತ ಸೀನಿಯರ್ ಆಕ್ಟರ್ ಜಗ್ಗೇಶ್ ಅವರು ಒಂದ್ ರೀತಿ ಮಾತಾಡಿದ್ರು. ಅದಕ್ಕೆ ಒಂದಷ್ಟು ಜನ ಏನೇನೋ ಕಮೆಂಟ್ಗಳು ಮಾಡಿದ್ರು. ನಿಮ್ ಪ್ರಕಾರ ಅವರು ಹೇಳಿದ್ದು ಇಷ್ಟು ಸರಿ ಅಂತ ನಿಮ್ಗೆ ಅನಿಸ್ತಾ ಇದೆ? ಸರ್ ಅಗೇನ್ ಇಟ್ಸ್ ಆಸ್ ಎ, ನಾನು ಆಗ್ಲೇ ಹೇಳದ್ನಲ್ಲ, ವ್ಯಕ್ತಿಯಾಗಿ ಒಬ್ಬೊಬ್ರು ಒಂದೊಂದು ರೀತಿ ನೋಡಿರ್ತೀವಿ. ನಾನು ಅವ್ರನ್ನ 1000 ನೋಡಿರ್ತೀನಿ, ಅವ್ರ ಜೊತೆಲಿ ಇದ್ದೆ ಬೇಜಾನ್ ನೋಡಿರ್ತೀವಿ, ಗೊತ್ತಿರುತ್ತೆ. ಬಟ್ ಆ ಶಕ್ತಿಗೋಸ್ಕರ ನಾವೆಲ್ಲ ಹಿಂದೆ ಹೋಗಿದ್ವಿ ಅಷ್ಟೇ. ಯಾರೇ ಅವ್ರ ಜೊತೆ ಕೈ ಜೋಡಿಸಿ ಕೆಲ್ಸಕ್ಕೆ ಬಂದ್ರು ಅಂದ್ರುನು ಒಂದ್ ಶಕ್ತಿಗೋಸ್ಕರ, ವ್ಯಕ್ತಿತ್ವಕ್ಕೋಸ್ಕರ ಬಂದಿದ್ರೆ ಯಾರು ಇರಲ್ಲ ಯಾರ ಜೊತೆ. ಸೊ ಅದಕ್ಕೆ ಅವರು ಸ್ಪೆಷಲ್, ಅವ್ರ ಹತ್ರ ಇದ್ದಿದ್ದ ಆ ಸ್ಪೆಷಲ್ ಶಕ್ತಿಗೆ ಅವರೊಬ್ಬ ಸ್ಪೆಷಲ್ ಡೈರೆಕ್ಟರ್ ಅಂತಾನೆ ಅನ್ಸ್ಕೊಂಡಿದ್ರು ಸ್ಯಾಂಡಲ್ವುಡ್ ಅಲ್ಲಿ. ಹಾಗಾಗಿ ನನ್ಗೆ ಅಷ್ಟೇ ಅನ್ಸೋದು ಸರ್, ಬೇರೆ ಏನು ಕಾಮೆಂಟ್ ಮಾಡಕ್ ಆಗಲ್ಲ ಅದ್ರಲ್ಲಿ. ಯಾಕೆಂದ್ರೆ ಅವ್ರು ನೋಡಿರೋ ರೀತಿ, ಅವ್ರ ಜರ್ನಿ ಅವ್ರ ಜೊತೆ ಯಾವ ರೀತಿ ಇರುತ್ತೋ, ನಮ್ಮ ಜರ್ನಿ ಇರೋದು ಈ ತರ. ಅಂದ್ರೆ ಅವರೊಬ್ಬರಲ್ಲ, ಈಗ ಡಾಲಿ ಅವರು ಕೂಡ ಹೇಳಿದ್ರು, ಸ್ಟೇಷನ್ ಇದ್ರೆ ನೀನು ನೇಣಾಕೋ, ನಮ್ಮ ಸಿನಿಮಾಗೆ
ಅದೇ ಅವ್ರು ಅದು ಗೊತ್ತಿರೋದೆ ಅಂತ ನಾನು ಹೇಳೋದು, ಅದೆಲ್ಲ ಯೂಟ್ಯೂಬ್ ಗಳಲ್ಲೇ ಇದೆ. ಸೊ ಹಾಗಾಗಿ ನಾನು ಅದನ್ನೇ ಹೇಳ್ತಿರೋದು, ಆ ವ್ಯಕ್ತಿ ಇರೋದೇ ಹಂಗೆ. ನಾವೇನ್ ಬೈಸ್ಕೊಂಡಿಲ್ಲ, ನಮ್ಮನ್ನೆಲ್ಲ ಗುಡ್ ಅಂತಾನೆ ಹೇಳಿರ್ತಾರ? ಇಲ್ಲ, ನಮ್ಮ ನಡುವೆನು ತುಂಬಾ ಜಗಳ ಆಗಿ, ತುಂಬಾ ಬೈದಿರ್ತಾರೆ. ನಿನ್ಗಾಗಲ್ಲ ಅಂದ್ರೆ ಹಾಗೆ ಹೀಗೆ ಎಲ್ಲವೂ ಆಗಿರುತ್ತೆ. ಬಟ್ ಅಗೇನ್ ನಾವು ಏನಕ್ಕೆ ಹಿಂದೆನೆ ಇದ್ವಿ, ಓಕೆ ಅದೊಂದು ಶಕ್ತಿ ಇದೆ, ಲೆಟ್ಸ್ ಟ್ರೈ, ಲೆಟ್ಸ್ ಡೂ ಸಮಥಿಂಗ್ ಅಂತ. ಬಟ್ ಏನೇ ಆದ್ರೂ ಒಂದು ಥ್ರೆಶೋಲ್ಡ್ ಪಾಯಿಂಟ್ ಇರುತ್ತೆ ಯಾರಿಗೆ ಮನುಷ್ಯಂಗೂ. ಅದನ್ನೇ ಮತ್ತೆ ಇಫ್ ಯು ಗೋ ಬ್ಯಾಕ್ ಅಗೇನ್, ನಾನು ಎಷ್ಟೇ ಬುದ್ಧಿವಂತ ಆಗ್ಲಿ, ನಂಗೆ ಡಿಸಿಪ್ಲಿನ್ ಗೊತ್ತಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಯಾರನ್ನ ಹೆಂಗ್ ಟ್ರೀಟ್ ಮಾಡ್ಬೇಕು, ಯಾರೇ ಆಗ್ಲಿ ಮನುಷ್ಯ, ಯಾರೇ ಆಗ್ಲಿ ಅವ್ರು ಬಂದಿರೋದು ಅವ್ರ ಟೈಮ್ ಸಮಯಕ್ಕೆ ನಾವು ಬೆಲೆ ಕೊಡ್ಬೇಕು. ಡಿಸಿಪ್ಲಿನ್ ಎಲ್ರಿಗೂ ಬೇಕು ಸರ್. ಅದು ಮಿಸ್ ಆದ್ರೆ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ. ಒಂದ್ ಪ್ರಾಬ್ಲಮ್ ಇಂದ ಇನ್ನೊಂದು, ಇನ್ನೊಂದರಿಂದ ಇನ್ನೊಂದು, ಹಾಗೆ ಆಗುತ್ತೆ. ಅದೇ ಅವರು ಕನಸು, ದೊಡ್ಡ ಕನಸಿತ್ತು, ಕನ್ನಡಕ್ಕೆ ಆಸ್ಕರ್ ತಗೊಂಡ್ಬರ್ತೀನಿ ಅಂತೆಲ್ಲ ಮಾತಾಡ್ತಾ ಇದ್ರು. ಹೌದು. ಅವ್ರ ಕನಸುಗಳ ಬಗ್ಗೆ ಏನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇದ್ರು? ಏನಾದ್ರು ಕನಸುಗಳು ಇತ್ತು, ತುಂಬಾ ಇತ್ತು. ಫಸ್ಟ್ ಇವಾಗ ಮೊದಲನೇ ಕನಸು ಅವ್ರದ್ದು ಹೇಳ್ಬೇಕಿತ್ತು ಅಂದ್ರೆ, ಅವರು ಪ್ರೂವ್ ಮಾಡ್ಕೊಳ್ಳೋ ಅಂತ ಒಂದು ಕನಸು ಅವ್ರಿಗೆ ಬಲವಾಗಿ ಕಾಡ್ತಿತ್ತು. ರಂಗನಾಯಕ ಸೋತ ಮೇಲೆ ನಾನು ಮತ್ತೆ ತೋರಿಸ್ತೀನಿ ಈ ಜಗತ್ತಿಗೆ, ನಾನು ತೋರಿಸ್ತೀನಿ ಗುರುಪ್ರಸಾದ್ ಏನು ಅಂತ ಪದೇ ಪದೇ ಅಂತೂ ಹೇಳೋರು ನಮ್ಮ ಡಬ್ಬಿಂಗ್ ಟೈಮ್ ನಲ್ಲಿ. ಹಾಗಾಗಿ ಅವರ ಮೊದಲನೇ ಕನಸೇ ಇದು, ಎದ್ದೇಳು ಮಂಜುನಾಥ ಪಾರ್ಟ್ 2 ಅಂತಾನೆ ಹೇಳ್ಬೇಕು. ಅದು ಬಿಟ್ರೆ ಈ ನೆಕ್ಸ್ಟ್ ಸಿನಿಮಾ ಸ್ಕ್ರಿಪ್ಟ್ ರೆಡಿ ಇದೆ ಅಂತಾನು ಹೇಳಿದ್ರು. ಇದೆರಡು ಬಿಟ್ರೆ ನನಗ್ ಮುಂದಿಂದು ಆಸ್ಕರ್ ಹೇಳಿ ತರ್ತೀನಿ, ಆಸ್ಕರ್ ಗೆಲ್ಲೋ ಸಿನಿಮಾ ಮಾಡ್ತೀನಿ. ಆಮೇಲೆ ಯಾವ್ದೋ ಒಂದು ಯೂಟ್ಯೂಬ್ ನಲ್ಲೂ ಹೇಳಿದಾರೆ, ನಾನೊಂದು 10 ಸಿನಿಮಾ ಮಾಡ್ತೀನಿ ಅಷ್ಟೇ, ಅದ್ರ ಮೇಲೆ 60 years ತನಕ ಐ ವಿಲ್ ವರ್ಕ್ ಆಸ್ ಎ ಡೈರೆಕ್ಟರ್, ಆಮೇಲೆ ಮಾಡಲ್ಲ ಅಂತಾನು ಹೇಳಿದ್ರು. ಅಷ್ಟೇ, ಅದೇ ಕನಸುಗಳೇ ನನಗೂ ಗೊತ್ತಿದೆ. ಓಕೆ, ಈಗ ಎದ್ದೇಳು ಮಂಜುನಾಥದ ಮುಂದಿನ ಅಂತ ಏನು, ಈಗ ಯಾವಾಗ ರಿಲೀಸ್? ಅದೇ ಎದ್ದೇಳು ಮಂಜುನಾಥ ಪಾರ್ಟ್ 2 ಟು ಸೇ 70-80% ಕೆಲಸ ಆಗೋಗಿದೆ. ಅಂದ್ರೆ ಅವ್ರದ್ದು ಏನು ವರ್ಕ್ ಇತ್ತು ಆಸ್ ಎ ಡೈರೆಕ್ಟರ್, ಡಬ್ಬಿಂಗ್ ಆಗ್ಲಿ ಎಲ್ಲವೂ ಆಗಿದೆ. ಇದ್ರ ಸಣ್ಣ ಪುಟ ಇರದೇ ಇರುತ್ತದು, ಅದನ್ನ ಮಾಡ್ಬೋದು. ಇನ್ನ ಪೋಸ್ಟ್ ಪ್ರೊಡಕ್ಷನ್ ಟ್ರಿಮ್ಮಿಂಗ್ ಮಾಡಿ, ಇವಾಗ ನಾವೆಲ್ಲ ಎಡಿಟಿಂಗ್ ಫೈನಲ್ ಮಾಡಿ, ಈಗ ನಾವು ಕಲರಿಂಗ್ ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗ್ಬೇಕು. ಅದು ಎಲ್ಲ ಅನೂಪ್ ಸೀಳಿನ್ ಸಾರನು ಒಪ್ಕೊಂಡಿದ್ದಾರೆ ನಾನು ಮಾಡ್ತೀನಿ ಅಂತ. ಅದ್ರ ಕೆಲಸ ಶುರು ಆಗಿದೆ, ಇವತ್ತಿಂದಾನೇ ಶುರು ಆಗಿದೆ ಅಂತ ಕೇಳ್ಪಟ್ಟೆ ನಾನು. ಅದೊಂದು ಶುರು ಆಗಿದೆ. ನಮ್ ಪ್ರಕಾರ 2.5 months ಸರ್, ಖಂಡಿತ ಅದು ಬರುತ್ತೆ. ಯಾಕೆಂದ್ರೆ ಅದು ನಮ್ಮ ಗುರುಪ್ರಸಾದ್ ಸರ್ ಅವರ ಕನಸು ಅಂತ ಹೇಳಿದೆ ನಾನು. ಅವ್ರು ಪ್ರೂವ್ ಮಾಡ್ಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ನಾವು ಯಾರು ಕಂಪ್ಲೀಟ್ ನಾನು ಡಬ್ಬಿಂಗ್ ನಲ್ಲಿ ಎಷ್ಟು ನೋಡಿದೀನೋ ಅಷ್ಟೇ, ಇನ್ನು ಕಂಪ್ಲೀಟ್ ನೋಡಿಲ್ಲ. ಎಲ್ಲ ನಾವು ಒಂದ್ಸಲ ನೋಡಿ ನಮ್ಮ ಟೀಮ್ ಎಲ್ಲ ಇದ್ ಮಾಡಿ ಬಿಡೋಣ ಅಂತಾನೆ, ಅವ್ರಿಗೊಂದು ಶ್ರದ್ಧಾಂಜಲಿ ಮಾಡ್ಬೇಕು ಈ ರೀತಿ ಕೊನೆ ಸಿನಿಮಾ ಅಂತ ನಮ್ಮ ಪ್ಲಾನ್ ಅಲ್ಲಿ ಇದೀವಿ. ಓಕೆ, ಈಗ ಫೈನಾನ್ಷಿಯಲ್ ಕಂಡೀಷನ್ ಹೆಂಗಿದೆ? ಈಗ ರಿಲೀಸ್ ಮಾಡಕ್ಕೆ ಪ್ರೊಡ್ಯೂಸರ್ಸ್ ಎಲ್ಲ ರೆಡಿ ಇದಾರಾ, ಹೇಗೆ? ಅದೇ ಇವಾಗ ಲಾಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಗೆ ಒಂಚೂರು ದುಡ್ಡು ಬೇಕಾಗಿದೆ. ಅದಕ್ಕೆ ನಮ್ಮ ಒಂದು ಸರಳ ಪ್ರೇಮ ಕಥೆ ಪ್ರೊಡ್ಯೂಸರ್ ಮೈಸೂರು ರಮೇಶ್ ಅವರು ಅವರೇ ಮುಂದಾಳತ್ವ ತಗೊಳ್ತಾ ಇದ್ದಾರೆ. ನೋಡ್ಬೇಕು, ಅವರೇ ಮುಂದಾಳತ್ವ ತಗೊಂಡು ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ. ಇಲ್ಲ ಯಾರಾದ್ರೂ ನಮ್ಮ ಫ್ರೆಂಡ್ಸ್ ಫೋರಂ ಟೀಮ್ ನಲ್ಲೇ ಮುಂದೆ ಬಂದು ಕೈ ಜೋಡಿಸಿದ್ರು, ಹಿ ಇಸ್ ವೆಲ್ಕಮ್ ಟು ಟೇಕ್ ಇಟ್ ಫಾರ್ವರ್ಡ್. ಅದರ್ವೈಸ್ ಹಿ ಇಸ್ ರೆಡಿ ಟು ಟೇಕ್ ಇಟ್ ಫಾರ್ವರ್ಡ್. ಈಗ ಅದ್ರಲ್ಲಿ ಗುರು ಸರ್ ಪಾತ್ರ ಏನು? ಅವ್ರು ಏನ್ ಮಾಡ್ತಾರೆ ಸಿನಿಮಾದಲ್ಲಿ, ಏನಾಗಿರ್ತಾರೆ? ಸಿನಿಮಾದಲ್ಲಿ ಅವ್ರಿಗೆ ಒಂದು ದೊಡ್ಡ ಕನಸಿತ್ತು, ನಾನು ಹೀರೋ ಆಗ್ಬೇಕು ಅಂತ. ಅದೇ ರೀತಿ ಅವ್ರು ಇದ್ರಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ, ಅವ್ರು ಹೀರೋ. ಅವ್ರು ಹೀರೋ ಅಂತ ಹೇಳಕ್ಕೆ ಯಾವತ್ತೂ ಇಷ್ಟಪಡ್ತಿರ್ಲಿಲ್ಲ. ಅಲ್ಲ, ಕಥೆಯಲ್ಲಿ ಹೀರೋನ ಅವರು? ಪ್ರೊಟೋಗನಿಸ್ಟ್, ಅವರೇ ಮೇನ್ ಹೀರೋ. ಅವ್ರ ಜೊತೆ ನನಗೊಂದು ಒಳ್ಳೆ ಅವಕಾಶ ಕೊಟ್ರು. ನಾನು ಅದನ್ನೇ ಹೇಳೋದು, ನನಗೊಂದು ಒಳ್ಳೆ ಗಾಡ್ ಫಾದರ್. ಸಿನಿಮಾ ಆಸಕ್ತನೇ ಅಲ್ಲ ನಾನು ನಂದೇನಿದ್ರು ರಂಗಭೂಮಿ ಬರವಣಿಗೆ ತರ ಇತ್ತು. ಸಿನಿಮಾ ನೋಡೋನು ಅಲ್ಲ, ನೋಡ್ತಿದ್ದೆ ತುಂಬಾ ಸೆಲೆಕ್ಟೆಡ್ ಮೂವೀಸ್, ಚೆನ್ನಾಗಿ ಓಡಿದೆ, ಕಂಟೆಂಟ್ ಇದೆ ಅಂದ್ರೆ ಆ ತರ. ಇವತ್ತು ಸಿನಿಮಾ ಹುಚ್ಚು ಹಿಡಿದಿದೆ, ಸಿನಿಮಾಗಳನ್ನ ನೋಡ್ತೀನಿ, ಸಿನಿಮಾಗಳನ್ನ ಬರ್ಕೋತೀನಿ, ಕಥೆಗಳು ಬರ್ಕೊಳ್ತೀನಿ ಸಿನಿಮಾಗೆ ಬೇಕು ಅಂತ. ಸೊ ಅವ್ರ ರೀತಿ ಇದೊಂದು ಅವ್ರ ಜೊತೆ ಸೇರಿ ಈ ಜರ್ನಿನಲ್ಲಿ ಅವರ ಪಕ್ಕದಲ್ಲಿ ಕೂತು ಒಂದು ಪಾರ್ಟ್ ಆಗಿದ್ದೀನಿ ಈ ಸಿನಿಮಾದಲ್ಲಿ ನಾವಿಬ್ರು. ಹಾಗಾಗಿ ಇದು ಅವರೇ ಮೇನ್ ರೋಲು, ಅವ್ರ ಆಸೆ ಅಂತೆ ಅವರೇ ಹೀರೋ. ಹಾಗಾಗಿ ಇದನ್ನ ನಾವು ಶ್ರದ್ಧಾಂಜಲಿಯಾಗೂ ಬಿಡ್ಬೇಕು. ಓಕೆ, ಆಮೇಲೆ ಇವರು ಪುನೀತ್ ಸರ್ ಅವರಿಗೆ ಅವ್ರು ವರ್ಕ್ ಮಾಡೋರು, ಕೋಟ್ಯಾಧಿಪತಿ, ಮತ್ತೆ ಅವರೊಂದು ಸಿನಿಮಾಕ್ಕೆ ಡೈಲಾಗ್ ಬರ್ದಿದ್ರು. ಅವರು ಹುಡುಗರಿಗೆ ಡೈಲಾಗ್ ಬರ್ದಿದ್ರು. ಅವರು ಪುನೀತ್ ಸರ್ ಬಗ್ಗೆ ಏನ್ ಹೇಳ್ತಾ ಇದ್ರು? ಪುನೀತ್ ಸರ್ ಅಂದ್ರೆ ತುಂಬಾ ಪ್ರೀತಿ ಅವ್ರಿಗೆ, ತುಂಬಾ ಪ್ರೀತಿ. ಯಾವಾಗ್ಲೂ ಹೇಳೋರು,
ಪುನೀತ್ ಸರ್ ಹಾಗೆ ಹೀಗೆ ತುಂಬಾ ವಿನಯವಂತ ಸ್ಟೂಡೆಂಟು, ಏನೇ ಹೇಳ್ಕೊಟ್ರು ಕೇಳೋರು, ಹಾಗೆ ಹೀಗೆ ತುಂಬಾ ತುಂಬಾ ಗೌರವ ಇತ್ತು ಅವ್ರಿಗೆ ಪುನೀತ್ ಸರ್ ಬಗ್ಗೆ. ಅದೇ ಸರ್ ಇವರು ಪುನೀತ್ ಸರ್ ಹೋಗಿರೋದು ಅಕ್ಟೋಬರ್ 29. ಆ ಡಿಪ್ರೆಷನ್ಗೆ ಇವರು ಅವತ್ತೇ ಮಾಡ್ಕೊಂಡ್ರ ಅನ್ನೋದು ನಮ್ಮ ಕ್ವಶನ್. ಐ ಡೋಂಟ್ ನೋ, ನಮ್ಮ ಒಂದು ಥಾಟ್ಸ್. ಯಾಕೆಂದ್ರೆ ಅವತ್ತಿನ ದಿನಕ್ಕೆ ಬಂದಿದೆ ಆಸ್ ಪರ್ ಇದು ಗೊತ್ತಿಲ್ಲ. ಸ್ಟೂಡೆಂಟ್ಸ್, ನನ್ನ ಸ್ಟೂಡೆಂಟ್ ನಾವು ಸೇರಿ ಅಲ್ಲಿ ಟೀಚರ್ಸ್ ಹೊಡಿಯೋಣ ಅಂತ ಇರ್ಬೋದೇನೋ, ಗೊತ್ತಿಲ್ಲ ಅಂತ. ಈಗ ಅವರು ಅವರ ಆಪ್ತರ ಬಳಗದಲ್ಲಿ ಹೇಳ್ಕೊಂಡಿದ್ದಾರೆ, ಅಂದ್ರೆ ನನಗೆ ಒಂದು 2 ಕೋಟಿ ಮೋಸ ಆಗಿದೆ, ದುಡ್ಡಿನ ಸಮಸ್ಯೆ ಇದೆ ಅಂತ. ಅದ್ರಲ್ಲಿ ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡಿರ್ತಾರ ಇದೆಯಾ? ನನಗ್ ಗೊತ್ತಿರೋಂಗೆ ದುಡ್ಡಿನ ಸಮಸ್ಯೆ ಏನು ಅಂತದ್ದೇನು ಕಾಡಿಲ್ಲ ಸರ್, ಅವ್ರಿಗೆ ಕಾಡಿರ್ಲಿಕ್ಕಿಲ್ಲ. ಯಾಕೆಂದ್ರೆ ನನಗ್ ಗೊತ್ತಿರೋಂಗೆ ಅಗೇನ್ ಪರ್ಸನಲ್ ಆಗಿ ನನ್ನ ನೀವು ದುಡ್ಡಿನ ಸಮಸ್ಯೆ ಇಲ್ವಾ ಅಂದ್ರೆ ನಂದೇ ಬೇರೆ ತರ ಇರ್ಬೋದು ಆನ್ಸರ್. ಸೊ ಎಲ್ರಿಗೂ ದುಡ್ಡಿನ ಸಮಸ್ಯೆ ಇರುತ್ತೆ. ನನಗೆ 1 ಕೋಟಿ ತಗೊಳ್ಳೋನ್ಗೂ ದುಡ್ಡಿನ ಸಮಸ್ಯೆ ಇರುತ್ತೆ, 10 ರೂಪಾಯಿ ಸಂಪಾದನೆ ಮಾಡೋನ್ಗೂ ದುಡ್ಡಿನ, ಅದನ್ನೆಲ್ಲ ಅಗೇನ್ ಹೌ ವಿಲ್ ಹ್ಯಾಂಡಲ್ ಅಂತ. ನನಗ್ ಗೊತ್ತಿರೋಂಗೆ ರಂಗನಾಯಕಲ್ಲಿ ಒಳ್ಳೆ ಸಂಭಾವನೆ ಬಂದಿದೆ. ಆಮೇಲೆ ಈ ಸಿನಿಮಾ ಎದ್ದೇಳು ಮಂಜುನಾಥ ಪಾರ್ಟ್ 2 ನಲ್ಲೂ ಫ್ರೆಂಡ್ಸ್ ಫೋರಂ ನಿಂದ ಎಲ್ಲ ಪ್ರೊಡ್ಯೂಸರ್ಸ್ ಕಾಣಿಕೆ ಕೊಟ್ಟು ಒಂದಷ್ಟು ಲಂಸಮ್ ದುಡ್ಡಲ್ಲಿ ಕೆಲಸ ಆಗ್ತಾ ಇದೆ. ಇನ್ನೇನಿದು ಮಾರ್ಕೆಟಿಂಗ್ ಮಾಡಿ ಬಿಡೋ ಒಂದು ರಿಲೀಸ್ ಮಾಡೋ ಒಂದು ಪ್ಲಾನ್ ಅಲ್ಲಿ ಇದ್ರು. ಹಾಗೆ ನೋಡಿದ್ರೆ ನಾವು ಹೊರಗಡೆಯಿಂದ ನೋಡಿದ್ರೆ ದುಡ್ಡಿನ ಸಮಸ್ಯೆ ಕಾಣಿಸಲ್ಲ. ಸಣ್ಣ ಪುಟ್ಟ ಅದೇನೋ ಕೇಸು ಎಲ್ಲ ಗೊತ್ತಿರೋದೆ ನಿಮ್ಗೆ. ಅದೊಂದು ಕೇಸ್ ನಡೀತಿತ್ತು, ಅದೊಂದು ಎಷ್ಟೋ 10 ಲಕ್ಷ 20 ಲಕ್ಷ. ಅವ್ರಿಗೆ 10 ಲಕ್ಷ 20 ಲಕ್ಷ ಐ ಡೋಂಟ್ ಥಿಂಕ್ ಇಟ್ ಶುಡ್ ನಾಟ್ ಬಿ ಅಂತ ನಮಗನ್ಸೋದು ಹೊರಗಡೆಯಿಂದ. ಒಳಗಡೆ ವಿ ಡೋಂಟ್. ಈ ಅದೇಮ ಅಂತ ಒಂದು ಸಿನಿಮಾ ಲಾಂಚ್ ಮಾಡೋದು ಗೊತ್ತಾ, ಇವ್ರ ಜೊತೆ ಯಾರು, ಹೌದೌದು, ಅನೂಪ್ ಸಾರಾ ಗೋವಿಂದ್ ಜೊತೆ. ಅದ್ರ ಬಗ್ಗೆ ಏನ್ ಹೇಳ್ತಾ ಇದ್ದ? ಅರ್ಧಕ್ಕೆ ನಿಂತೋಯ್ತು, ಸ್ಮಶಾನದಲ್ಲೆಲ್ಲ ಶೂಟ್ ಮಾಡಿದ್ರು. ಹೌದೌದು, ಅದೊಂದು ಕತೆ ಮಾಡ್ಕೊಂಡಿದ್ರು ಅವಾಗ. ನಾನ್ ಅವಾಗ ಆ ಟೀಮ್ ಅಲ್ಲಿ ಇರ್ಲಿಲ್ಲ ಬಿಡಿ. ಬಟ್ ನನಗ್ ಗೊತ್ತಿರೋಂಗೆ 50% ಶೂಟಿಂಗ್ ಮಾಡಿದ್ರು. ಹಾಗೆ ಮತ್ತೇನೋ ಸಮಸ್ಯೆಗಳಾಗಿ ಅದ್ ಅಲ್ಲಿಗೆ ನಿಂತೋಯ್ತು ಅಂತ ಕೇಳ್ಪಟ್ಟೆ. ಯಾಕಂದ್ರೆ ಅಲ್ಲಿ ಮಾಡಿದ್ದು ಹುಡುಗರು ಎಲ್ಲ ನಮ್ ಜೊತೆನೆ ಇರೋರು. ಅಷ್ಟ್ ಬಿಟ್ರೆ ಅದ್ರ ಮೇಲೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಒಟ್ಟು ನಿಂತಿದೆ ಸಿನಿಮಾ, ಮಾಡ್ಲಿಲ್ಲ ಅವ್ರು ಕಂಪ್ಲೀಟ್. ಈಗ ನಮಗೆ ಒಬ್ರು ಗುರು ಸರ್ ಒಬ್ಬ ಟ್ಯಾಲೆಂಟೆಡ್ ಒಳ್ಳೆ ರೈಟರ್ ಅಂತ ನಮ್ಗೆ ಗೊತ್ತಿದೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಆದ್ರೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರು ಹೆಂಗಿರ್ತಾ ಇದ್ರು ಅಂತ ಏನಾದ್ರು ಹೇಳ್ಬೋದಾ? ವೈಯಕ್ತಿಕವಾಗಿನೂ ಅವರು ತುಂಬಾ ಬುದ್ಧಿವಂತರ ಹಂಗೆ ಇರೋರು. ನಾವು ಏನೇ ಕ್ವಶನ್ ಕೇಳಿದ್ರು, ಫಾರ್ ಎಕ್ಸಾಂಪಲ್ ಎನಿ ಕ್ವಶನ್ ಯು ಆಸ್ಕ್, ಕೋವಿಡ್ ಬಗ್ಗೆ ಆಗ್ಲಿ ಅಥವಾ ನಮ್ಮ ದೇಶದ ಬಗ್ಗೆ ಆಗ್ಲಿ, ಯಾರೋ ಒಬ್ಬ ರಾಜನ ಬಗ್ಗೆ ಆಗ್ಲಿ, ರಾಮಾಯಣ ಬಗ್ಗೆ ಆಗ್ಲಿ, ತುಂಬಾ ಡಿಟೇಲ್ ಆಗಿ ಹೇಳೋರು. ಮೇಲೆ ಮೇಲೆ ಹೇಳಿ, ನನ್ನನ್ನೇ ನೀವು ಕೇಳಿದ್ರು ನಾನು ಅಷ್ಟು ಡಿಟೇಲ್ ಆಗಿ ಹೇಳಕ್ ಹೋಗಲ್ಲ. ಗೊತ್ತಿದ್ರು ಹೇಳ್ತೀವೋ ಇಲ್ವೋ, ಏನಕ್ ಬೇಕಪ್ಪ ಅಂತ. ಬಟ್ ಅವ್ರು ಇಲ್ಲ, ಕೂತ್ಕೊಂಡು ತುಂಬಾ ಡಿಟೇಲ್ ಆಗಿ ರೂಟ್ಗೆ ಹೋಗಿ ಪ್ರತಿಯೊಂದು ಹೇಳೋರು. ಅಂದ್ರೆ ಬುದ್ಧಿವಂತ. ಬುದ್ಧಿ ಇದೆ, ಎಲ್ಲ ಇದೆ, ಟ್ಯಾಲೆಂಟ್ ಇದೆ, ಎಲ್ಲ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಏನೋ ಗೊತ್ತಿಲ್ಲ, ಅವ್ರಿಗೊಂದು ಆಸೆ ಬೇರೆ. ಮಾತಿನ ಮೂಲಕ ನಾನು ಹೇಳ್ಬೇಕು ಬೇರೆಯವ್ರಿಗೆ. ದೇವ್ರಿದ್ದಾನೆ ಅಂತಾನು ಒತ್ಸೋರು, ದೇವ್ರಿಲ್ಲ ಅಂತಾನು ಒತ್ಸೋರು. ಎರಡು ತರ ಮಾತಾಡ್ಬಲ್ಲೆ ಅಂತ ನನಗೆ ಹೇಳಿದಾರೆ ಎಷ್ಟೋ ಸಲ. ದೇವ್ರಿದ್ದಾರೆ ಹೆಂಗ್ ಹೇಳ ಅಂತ ಹೇಳ್ಬಿಟ್ಟು ಹೇಳೋರು, ದೇವ್ರಿಲ್ಲ ಹಿಂಗೂ ಹೇಳ ಅಂತ ಹಿಂಗ್ ಹೇಳೋರು. ಆ ರೀತಿ. ಅವ್ರಿಗೆ ಸ್ಟೇಟ್ ಅವಾರ್ಡ್ ಒಂದು ಬಂದಿತ್ತು, ಎದ್ದೇಳು ಮಂಜುನಾಥಕ್ಕೆ ಸ್ಕ್ರೀನ್ ಪ್ಲೇಗ್ ಬಂದಿತ್ತು. ಹೌದು. ಅವರಿಗೆ ಅವಾರ್ಡ್ ಬಗ್ಗೆ ಅವರ ಧೋರಣೆ ಏನಿತ್ತು? ಅವಾರ್ಡ್ ಬಗ್ಗೆ ಅವ್ರಿಗೆ ಅಷ್ಟು ಅಂತ ಇಂಟ್ರೆಸ್ಟ್ ಇರ್ಲಿಲ್ಲ ನಾನ್ ನೋಡ್ದಂಗೆ. ಅವ್ರಿಗೇನಂತ ಇಂಟ್ರೆಸ್ಟ್ ಇರ್ಲಿಲ್ಲ. ಜನ ನೋಡಿದ್ರೆ ನನ್ಗೆ ಅದೇ ಅವಾರ್ಡ್ ಅನ್ನೋ ತರ. ಮತ್ತೆ ಒಂದು ಕಡೆ ಹೇಳ್ಕೊಂಡಿದ್ದಾರೆ ಅವರು, ನಾನು ರೈತನಾಗ್ಬೇಕು ಅಂತ, ರೈತನಾಗುವ ಕನಸು ನನಗಿದೆ ಅಂತ. ಅದ್ರ ಬಗ್ಗೆ ಏನಾದ್ರು? ಅದನ್ನ ನಮ್ಮ ಹತ್ರನು ಹೇಳೋರು. ಅಂದ್ರೆ ನಾನು ಒಂದು ಜಾಗ ತಗೊಳ್ಬೇಕು, ಒಂದು ಏನನ್ನ ಬೆಳಿಬೇಕು, ಒಂದು ಫಾರ್ಮ್ ಹೌಸ್ ತರ ಆಸೆ ಇದ್ದೇ ಇತ್ತು ಅಷ್ಟೇ. ಅದು ಬಿಟ್ರೆ ಬೇರೆ ಏನ್ ನಮಗ್ ಅದೇ ಅಡಿಗೆನು ತುಂಬಾ ಚೆನ್ನಾಗ್ ಮಾಡೋರು. ನಮ್ಗೆಲ್ಲ ಮಾಡಾಕೋರೆಲ್ಲ ಯಾವಾಗ್ಲನ್ನ ತುಂಬಾ ಚೆನ್ನಾಗ್ ಮಾಡೋರು. ಅವ್ರೆ ಅಡಿಗೆ ಚೆನ್ನಾಗ್ ಮಾಡೋರು. ವೆಜ್ ಮಾಡೋರು. ವೆಜ್ ಅವ್ರು ಮಾಡ್ತಿದ್ದಿದ್ ವೆಜ್. ಹಾಗಾಗಿ ನನ್ಗೆ ಗೊತ್ತಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಕಮೆಂಟ್ಸ್ ಗಳನ್ನ ಯಾವ ತರ ಅವರು ಸ್ವೀಕಾರ ಮಾಡ್ತಾ ಇದ್ರು? ನೆಗೆಟಿವ್ ಕಮೆಂಟ್ಸ್ ಗಳು ಬೈಯೋರು ಕಾಮೆಂಟ್ಸ್ ನೋಡಿ ಎಲ್ಲಾ ತರಾನು ಬರೀತಾರೆ. ಏನ್ ಇವ್ರು ಹೊಗಳ್ತಾರೆ, ಬೈತಾರೆ. ಯೂಸ್ ಟು ಇಗ್ನೋರ್. ಅಂತ ಸೀರಿಯಸ್ ಆಗಿ ಏನ್ ತಗೊಳ್ತಾ ಇರ್ಲಿಲ್ಲ. ಅಂದ್ರೆ ಆ ಮೊಮೆಂಟ್ ಗೆ ಅದನ್ನ ಓದಿ ಖುಷಿ ಪಡೋರು ಚೆನ್ನಾಗಿದ್ರೆ. ಬ್ಯಾಡ್ ಇದ್ರೆ ಅದನ್ನ ಹಂಗೆ ಅವ್ರ ಇದ್ರಲ್ಲಿ ತಗೊಳ್ಳೋರು. ಅವರ ಒಂದು ಇದ್ರಲ್ಲಿ ಅವರು ಅದಕ್ಕೆ ಆನ್ಸರ್ ಕೊಡೋರು ನಮ್ಗೆ. ಓಕೆ, ಈಗ ಇಡೀ ಇಂಡಸ್ಟ್ರಿ ಅವರು ತೀರ್ಕೊಂಡಾಗ ಒಂದು ಅಪವಾದ ಇದೆ,
ಹೆಚ್ಚಿನವ್ರು ಬರ್ಲಿಲ್ಲ ಅವ್ರನ್ನ ನೋಡಕ್ಕೆ, ಇಂತ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ಸ್ ಆಗ್ಲಿ, ಅದಕ್ಕೆ ನಿಮಗೆ ಒಂಥರ ಬೇಸರ ಅನ್ಸಲ್ಲ ಅವ್ರನ್ನು ನೆಗ್ಲೆಕ್ಟ್ ಮಾಡಿದ್ರು ಅಂತ ಅನ್ಸಲ್ವಾ? ಇದರಲ್ಲಿ ಎರಡು ರೀತಿನೂ ಇದೆ ಸರ್. ಒಂದು ಹೌದು, ಬರ್ಬೇಕಾಗಿತ್ತು, ಇನ್ನು ಹೆಚ್ಚಿನ ಗೌರವ ಕೊಡ್ಬೇಕಾಗಿತ್ತು ಅಂತ. ಬಟ್ ಅಲ್ಲಿ ಏನಾಯ್ತು ಅಂದ್ರೆ 5 days ಆಗಿತ್ತು ಬಾಡಿ ಡಿಕಂಪೋಸ್ ಆಗಿ. ಆಮೇಲೆ ನಾವು ನೆಕ್ಸ್ಟ್ ಡೇ ಮಾಡ್ತಾರೆ ಅನ್ಕೊಂಡೇ ಇದ್ವಿ. ವಿಕ್ಟೋರಿಯಾ ಅಲ್ಲಿ ಡಿಸೈಡ್ ಆಯ್ತು, ಇಲ್ಲ ಇನ್ನು ಎಷ್ಟೇ ಹೊತ್ತಿಟ್ರು ಇಟ್ ಮೇ ಬ್ಲಾಸ್ಟ್ ಅಟ್ ಎನಿ ಟೈಮ್, ಸೊ ಬೆಟರ್ ಟು ಕಂಪ್ಲೀಟ್ ಟುಡೇ ಅಂತ. ಅದಕ್ಕೆ ಅವ್ರು ಅರ್ಜೆಂಟ್ ಆಗಿ ಇಲ್ಲೇ ಮಾಡಿದ್ರು, ವಿಲ್ಸನ್ ಗಾರ್ಡನ್ ಅಲ್ಲಿ. ಇಲ್ಲ ಬೇರೆ ಪ್ಲಾನ್ ಇತ್ತು ಅದು, ಹಾಗಾಗಿ ಮಾಡಿದ್ರು. ಹಾಗಾಗಿ ನಾವು ಅದ್ರ ಬಗ್ಗೆ ಹೇಳೋದಕ್ಕೆ ಸಮಂಜಸವಾಗಿರಲ್ಲ ಅಂತ. ಹೌದು, ಒಂದ್ ಕಡೆ ನ್ಯೂಸ್ ಬರುತ್ತೆ ಅದು ಕಾಣದ ಕೈಗಳ ಶಂಕೆ ಇದ್ರ ಹಿಂದೆ ಇದೆ ಅಂತ. ಅದು ಎಷ್ಟು ನಿಜ ಅಂತ? ಸಾವಿನ ಹಿಂದೆ? ಹೌದು, ಸಾವಿನ ಹಿಂದೆ ಖಂಡಿತವಾಗೂ ಇಲ್ಲ. ಖಂಡಿತ ಗೊತ್ತಿಲ್ಲ. ಇದು ಇದುವರೆಗೂ ಬಂದಿರೋ ರಿಪೋರ್ಟ್ಸ್, ಇದುವರೆಗೂ ಆಗು ಹೋಗುಗಳು, ಹತ್ತಿರದಲ್ಲಿ ಇದ್ದವರು ಎಲ್ಲ ನೋಡಿದ್ರೆ ಖಂಡಿತವಾಗೂ ಇಲ್ಲ. ಐ ಕ್ಯಾನ್ ಸೇ 100% ಇಲ್ಲ. ಬಟ್ ಪೊಲೀಸ್ ಇನ್ವೆಸ್ಟಿಗೇಷನ್, ಇನ್ನ ಫಾರೆನ್ಸಿಕ್ ಅವ್ರ ಮೊಬೈಲ್ ಎಲ್ಲ ಇನ್ನು ನಡೀತಾ ಇದೆ. ಹಾಗಾಗಿ ದೇ ಆರ್ ನಾಟ್ ಇಟ್ ಅನೌನ್ಸ್ಡ್ ಟು ದ ವರ್ಲ್ಡ್. ಅದ್ ಬಿಟ್ರೆ ಹತ್ರದಲ್ಲಿ ಇದುವರೆಗೂ ಆಗಿರೋ ಆಗು ಹೋಗುಗಳು, ಇದುವರೆಗೂ ನಡೆದಿರೋದೆಲ್ಲ ನೋಡಿದ್ರೆ ಯಾವುದೇ ಕೈವಾಡ ಇಲ್ಲ. ಓಕೆ, ಅಲ್ಲ ಒಂದು ಸಿನಿಮಾ ಒಂದು ಹಂತಕ್ಕೆ ಬಂದಿತ್ತು, ದುಡ್ಡಿನ ಸಮಸ್ಯೆ ಇರ್ಲಿಲ್ಲ. ಆದ್ರೆ 29ನೇ ರಾತ್ರಿ ಏನಾಗಿರ್ಬೋದು ನಿಮ್ ಪ್ರಕಾರ? ಅವತ್ತು ಒಂದಿನ ಅದೇ ಗೊತ್ತಿಲ್ವಲ್ಲ ಯಾವ ರೀತಿ ಅವರು ಡಿಸೈಡ್ ಮಾಡ್ಕೊಂಡ್ರು. ಏನು 28 ಹುಡುಗನ್ನ ಡ್ರಾಪ್ ಮಾಡಿಸ್ಕೊಂಡ್ರು. ಅಲ್ಲಿ 29 ಮಧ್ಯಾಹ್ನನು ನಮ್ಮ ಎಡಿಟರ್ ನಾನು ಬರ್ತೀನಿ ಇವತ್ತು ಎಡಿಟ್ ಮಾಡಕ್ಕೆ ಅಂತ ಮೆಸೇಜ್ ಮಾಡಿದ್ರೆ ಅವ್ರು ಇಲ್ಲ ಬಿಸಿ ಇದೀನಿ ಅಂತ. ಅದೇ ನನಗ್ ಗೊತ್ತಿರೋಂಗೆ ಲಾಸ್ಟ್ ರಿಪ್ಲೈ, ನನಗ್ ಗೊತ್ತಿರೋಂಗೆ. ಪೊಲೀಸ್ಗೆ ಇನ್ನು ಏನೇನ್ ಸಿಕ್ಕುತ್ತೋ ಗೊತ್ತಿಲ್ಲ. 29 ಮಧ್ಯಾಹ್ನನು ನಮಗೆ ಮೆಸೇಜ್ ಬಂದಿದೆ ಆ ಹುಡುಗಂಗೆ. ನೈಟ್ ಅಷ್ಟರಲ್ಲಿ ಇದ್ ಮಾಡಿದ್ದಾರೆ ಅಂದ್ರೆ ಆ 1-2 ದಿನದಲ್ಲೇ ಅವ್ರೇನೋ ಡಿಸೈಡ್ ಮಾಡ್ಕೊಂಡಿದಾರೇನೋ ಅಂತ. ತುಂಬಾ ಪ್ರೀ ಪ್ಲಾನ್ಡ್ ಇರಲ್ಲ. ಒಂದ್ 2-3 ದಿನದಲ್ಲಿ ಅವ್ರು ಏನೋ ಡಿಸೈಡ್ ಮಾಡಿದ್ದಾರೆ ಅಂತ ನಮಗೆ ಒಂದು ಅನಿಸ್ತಾ ಇದೆ ಹೊರಗಡೆಯಿಂದ, ನಮ್ಮ ಟೀಮ್ಗೆ. ಅದ್ ಬಿಟ್ರೆ ಅವ್ರು ಏನ್ ಕಾಯಿಲೆಗೆ ಏನಾದ್ರು ಹೆದರಿದ್ರ? ಹೇಗೆ? ಅವ್ರಿಗೇನ್ ಅಂತ ಕಾಯಿಲೆ ಏನ್ ಇರ್ಲಿಲ್ವಲ್ಲ. ಅದೊಂದು ಅದೇ ಅದು ಸೋಯಾಸಿಸ್, ಅದು ಅದೇನ್ ಅದ ದೊಡ್ಡ ಕಾಯಿಲೆ ಏನಲ್ಲ. ಬಟ್ ನಾವೇ ಕೇಳ್ದಾಗೆಲ್ಲ ಇಲ್ಲ ಅದು ಸ್ಕಿನ್ ಅಲರ್ಜಿ ಆಗಿದೆ, ರಂಗನಾಯಕ ಶೂಟಿಂಗ್ ಟೈಮ್ ಇಂದ ಅದು ಕಾಣಿಸ್ಕೊಂತು. ಅಲ್ಲಿ ಪೇಂಟ್ ಅಲರ್ಜಿಗೆ ಹಂಗಾಗಿದೆ, ಸರಿ ಹೋಗುತ್ತೆ, ಟ್ಯಾಬ್ಲೆಟ್ಸ್ ತಗೋತಿದೀನಿ ಅಂತ ಹೇಳೋರು. ನಾವ್ ಕೇಳ್ದಾಗೆಲ್ಲ ಮಾಮೂಲಿ ಸರಿ ಹೋಗುತ್ತೆ ಅಂತಾನೆ ಅನ್ಕೊಂಡಿದ್ವಿ. ಅದೇನ್ ದೊಡ್ಡ ಕಾಯಿಲೆ, ಹೆದರ್ಕೊಳ್ಳೋ ಅಂತ ಕಾಯಿಲೆ ಏನಲ್ಲ. ಹೌದು. ರಂಗನಾಯಕ ಸೋಲಿನ ಬಗ್ಗೆ ಏನ್ ಹೇಳ್ತಾ ಇದ್ರು? ಏನ್ ಕಾರಣ ಕೊಡ್ತಾ ಇದ್ರು ಅವರು ಸೋಲಿಗೆ? ಒಂದು ಸೋಲಿಗೆ 108 ಕಾರಣಗಳಿದ್ದೇ ಇರುತ್ತೆ. ಅದೇ ಒಂದ್ ಸಿನಿಮಾ ಗೆದ್ರೆ ನಿರ್ದೇಶಕರ ಪ್ರಕಾರ ನನಗ್ ಚೆನ್ನಾಗಿ ಅವ್ರಿಲ್ಲ, ಅವ್ರು ಡಿಫೆಂಡ್ ಮಾಡ್ಕೊಳ್ಳೋರು. ನಮ್ಮ ಹತ್ರ ಹೇಳೋ ಚೆನ್ನಾಗಿದೆ, ನಾನು ಹೊಸ ಪ್ರಯತ್ನ ಪಟ್ಟೆ, ಅದು ಜನಕ್ಕೆ ಇಷ್ಟ ಆಗ್ಲಿಲ್ಲ, ನಾನ್ ಪ್ರಯತ್ನ ಹೊಸದಾಗ್ ಮಾಡ್ದೆ ಅಂತ ಅವ್ರು ಹೇಳೋದು. ಬಟ್ ಆಸ್ ಎ ಸಿನಿಮಾ ಲವರ್ ಆಗಿ ನನಗೂ ಇಷ್ಟ ಆಗ್ಲಿಲ್ಲ ಹೇಳಕ್ಕೆ. ನಾನು ಆಕ್ಟ್ ಮಾಡಿದ್ರು ಐ ಡೋಂಟ್ ನೋ. ಅದೇ ಹೇಳದ್ನಲ್ಲ ಸರ್, ಸೋಲ್ಗೆ 100 ಕಾರಣ ಹುಡುಕ್ಬೋದು. ಅದೇ ಅದ್ ಗೆದ್ಬಿಟ್ಟಿದ್ರೆ ನಾವೆಲ್ಲ ಅಕ್ಸೆಪ್ಟ್ ಮಾಡ್ಲೇಬೇಕಾಗಿತ್ತು. ಹೌದು ಗೆದ್ದಿದೆ, ನಾವು ಒಪ್ಪೋಣ ಅಂತ. ಎಷ್ಟೋ ಸಿನಿಮಾ ಆತರ ಇದೆ, ಬಿಗ್ ಹಿಟ್ ಕೊಟ್ಟಿರೋ ಸಿನಿಮಾಗಳು ಇಷ್ಟ ಆಗಿರಲ್ಲ ನಮ್ಗೆ. ಹಾಗೆ ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್. ಓಕೆ, ಇದು ಫೇಲ್ಯೂರ್ಗೆ. ಬಟ್ ಅವ್ರಂತೂ ಡಿಫೆಂಡ್ ಮಾಡ್ಕೊಳ್ಳೋ, ಇಲ್ಲ ನಾನು ಪ್ರಯತ್ನ ಪಟ್ಟೆ, ಚೆನ್ನಾಗಿದೆ, ಇಷ್ಟಪಡ್ಲಿಲ್ಲ, ಲೆಟ್ ಮೀ ಟ್ರೈ ಇನ್ ಮೈ ಓಲ್ಡ್ ಫಾರ್ಮುಲಾ, ಮೈ ಓನ್ ಝೋನರ್, ಅದ್ರಲ್ಲೇ ಕಟ್ ಮಾಡೋಣ, ಅದ್ರಲ್ಲೇ ಆಟ ಆಡೋಣ ಅಂತ ಎದ್ದೇಳು ಮಂಜುನಾಥ ಪಾರ್ಟ್ 2ಗೆ ಅವರು ಹೇಳೋರು. ಎದ್ದೇಳು ಮಂಜುನಾಥ ಪಾರ್ಟ್ 2 ಬೇರೆ ಯಾರೆಲ್ಲ ಇದಾರೆ ನೀವು ಬಿಟ್ಟು? ಬೇರೆ ಯಾರು ಕಲಾವಿದರಿದ್ದಾರೆ? ನಾನ್ ಅದೇ ಗುರುಪ್ರಸಾದ್ ಸರ್ ಬಿಟ್ರೆ ಶರತ್ ಲೋಹಿತ್ ಅಶ್ವ ಸರ್ ಮಾಡಿದ್ದಾರೆ. ಆಮೇಲೆ ರಂಗನಾಯಕ ಹೀರೋಯಿನ್ ರಚಿತಾ ಮಹಾಲಕ್ಷ್ಮಿ ಅಂತ, ಅವರೇ ಇದ್ರಲ್ಲಿ ಹೀರೋಯಿನ್ ಗುರುಪ್ರಸಾದ್ ಸರ್ಗೆ. ಆಮೇಲೆ ಚೈತ್ರ ಆಚಾರ್ ಅವ್ರು ಮಾಡಿದ್ದಾರೆ. ಚೈತ್ರ ಆಚಾರ್ ಒಂದ್ ಸಣ್ಣ ರೋಲ್ ಮಾಡಿದ್ದಾರೆ, ಅವಾಗ ಶೂಟ್ ಆಗಿತ್ತಿದ್ರು, ಅವ್ರು ಮಾಡಿದ್ದಾರೆ. ನನ್ ಪ್ರಕಾರ ಅಷ್ಟೇ, ಇನ್ನೆಲ್ಲ ಸಣ್ಣ ಪುಟ್ಟ ಅವರು ಇವರು ಎಲ್ಲ ಮಾಡಿದ್ದಾರೆ. ಅವರ ಪಾತ್ರದ ಹೆಸರು ಏನಿರಲಿ ಸಿನಿಮಾದಲ್ಲಿ? ಅದೆಲ್ಲ ನಾನು ಇವಾಗ್ಲೇ ಏನು ಹೇಳಕ್ ಆಗಲ್ಲ ಸರ್, ಅದಿನ್ನು ಕೆಲಸ ನಡೀತಾ ಇದೆ. ಬಟ್ ಇವ್ರ ಹೆಸರು ಇರಲ್ಲ, ಬೇರೆ ಹೆಸರು ಇರುತ್ತೆ. ಖಂಡಿತ ಪಾತ್ರದ ಹೆಸರು ಬೇರೆ. ಹೌದು. ಅಂದ್ರೆ ಅವರು ಅದ್ರಲ್ಲಿ ಹೀರೋ ಕ್ಯಾರೆಕ್ಟರ್ ಅವರು, ಅಂದ್ರೆ ಹಂಗಲ್ಲ ನಾನು ಹೇಳ್ತಾ ಇರೋದು. ಸಿನಿಮಾದೊಳಗೆ ಹೀರೋನ ಅವರು? ಸಿನಿಮಾದ ಹೀರೋ, ಕಥೆಯ ಹೀರೋ ಅಲ್ಲ, ಕಥೆ ಹೀರೋ ಅಲ್ಲ, ಕ್ಯಾರೆಕ್ಟರ್ ಏನು ಅಂತ? ಅದೇ ಹೀರೋ ಅವರೇ ಮೇನ್ ರೋಲ್. ಅವ್ರು ಯಾವತ್ತೂ ನಾನು ಹೀರೋ ಅಂದ್ರೆ ಆಕ್ಷನ್ ಹೊಡಿಬೇಕು ಅಂತಿಲ್ಲ. ಮೇನ್ ರೋಲ್ ಯಾರು ಪ್ರೊಟಗನಿಸ್ಟ್, ಅವನೇ ಹೀರೋ ಅಂತ ಅವ್ರು ಹೇಳೋರು. ಹಾಗಾಗಿ ಅವರೇ.
ಓಕೆ, ಅದ ನೀವೊಂದು ಬಿಟ್ಟಿದ್ದೇನೆ ಇದರಲ್ಲಿ ಫೇಸ್ಬುಕ್ ಅಲ್ಲಿ ಹೌದು, ಫ್ಲೆಕ್ಸ್ ಹೌದು. ಅದು ಯಾವ ಸಿಚುವೇಶನ್ ಅದು ಇಲ್ಲಿ ಬರುತ್ತೆ ಅದು? ಅದೇ ಅದು ಜೈಲಲ್ಲಿ ನಾನು ಅವರು ಫ್ರೆಂಡ್ ಆಗ್ತೀವಲ್ಲ, ಅಲ್ಲಿ ನಮ್ಮಿಬ್ಬರ ಫ್ರೆಂಡ್ಶಿಪ್ ಬಿಲ್ಡ್ ಆಗುತ್ತೆ. ಅವಾಗ ನಾನು ಅವ್ರನ್ನ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದಷ್ಟು ಅಣ್ಣ ನಿಮ್ಗೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತೀನಿ. ಓಕೆ ಓಕೆ. ಅಂದ್ರೆ ಅವರು ಬುದ್ಧಿವಂತ, ನಾವು ಮಾಮೂಲಿ ಒಬ್ಬರಲ್ಲಿ ಇರ್ತೀವಲ್ಲ, ಆ ರೀತಿ ಸಂಭಾಷಣೆ. ಓಕೆ, ನೀವು ಡಬ್ಬಿಂಗ್ ಎಲ್ಲ ಮಾಡಿದೀರಾ? ಅವ್ರ ಗುರು ಸರ್ ಒಂದು ಡೈಲಾಗ್ ಯಾವ್ದು ನೆನಪಿದೆ ನಿಮಗೆ? ಯಾವ್ದಾದ್ರು ಒಂದು ಚೆನ್ನಾಗಿರೋದು ಸಿನಿಮಾದ್ದು? ಸರ್ ಅವ್ರು ಹೇಳ್ಬೇಕು ಅಂದ್ರೆ ಅವ್ರ ಸಿನಿಮಾ ನಾನು ಈಗ್ಲೂ ಡಬ್ಬಿಂಗ್ ನಲ್ಲಿ ಬಿದ್ದು ಬಿದ್ದು ನಗಾಡಿದೀನಿ. ಅದೇ ಒಂದು ಹೇಳ್ಬೋದು ಯಾವ್ದಾದ್ರು? ಬಿದ್ದು ಬಿದ್ದು ನಗಾಡಿದೀನಿ ಡಬ್ಬಿಂಗ್. ಅವ್ರು ಬೈಯೋರು, ಸುಮ್ನೆ ಡೈಲಾಗ್ ಹೇಳೋ ಮಾಡೋ ಅಂತ. ನಾನು ಇಲ್ಲ ಸರ್ ಒಂದ್ 2 ನಿಮಿಷ ನಗ್ತೀನಿ. ಇವನ್ ಶೂಟಿಂಗ್ ಟೈಮ್ ನಲ್ಲೂ ಅಷ್ಟೇ, ಅದೇಳು ಡೈಲಾಗ್ ಒಂದ್ ಕೊಡೋರು, ಒಂದಷ್ಟು ನಕ್ಕು ಒಂದಷ್ಟು ಎಲ್ಲ ಆದ್ಮೇಲೆ ಡೈಲಾಗ್ ಹೇಳುವೆ. ಬಟ್ ಡೈಲಾಗ್ ಯಾವ್ದು ಇವಾಗ ಬೇಡ ಸರ್, ಇನ್ನೊಂದು 1 ಮಂತ್ 2 ಮಂತ್ಸ್ ನಾವೇ ಪ್ರೊಮೋ ಎಲ್ಲ ಬಿಡ್ತಾ ಇದೀವಿ. ಆಲ್ರೆಡಿ ನಮ್ದೇ ಅದೊಂದೆರಡು ನೋಡಿದೀರಾ, 2 ವಿಡಿಯೋ ಹೋಗ್ತಾ ಇದೆ. ಅದೇ ತರ ಒಂದಷ್ಟು ಬಿಡೋ ಪ್ಲಾನ್ ಇದೆ. ಒಂದೊಂದ್ ಮಿನಿಟ್ ಗುರುಪ್ರಸಾದ್ ಸಾರ್ಗೂ ಇತ್ತು ಅದು, 1 ಮಿನಿಟ್ದೇ ಒಂದಷ್ಟು ಈ ತರ ಡೈಲಾಗ್ ಬಿಡ್ಬೇಕು ಫಸ್ಟ್, ದಿನ ಒಂದೊಂದು, ಆಮೇಲೆ ಸಿನಿಮಾ ರಿಲೀಸ್ ಅಂತ ಪ್ಲಾನ್ ಇತ್ತು. ನಾವು ಅದೇ ಪ್ಲಾನ್ ಮಾಡ್ತಾ ಇದೀವಿ. ಯು ಗೈಸ್ ವಿಲ್ ಡೆಫಿನೆಟ್ಲಿ ಎಂಜಾಯ್. ಇದು ಅವರ ಹಳೆ ಎದ್ದೇಳು ಮಂಜುನಾಥ, ನನ್ಗನ್ಸಿದ್ದು ಎದ್ದೇಳು ಮಂಜುನಾಥ ಯಾವ ರೀತಿ ಇತ್ತು ಅದೇ ರೀತಿ ಇದೆ ಅಂತ ನನಗೆ ಈಗ ಅನ್ಸ್ತಾ ಇದೆ. ನಾವು ಒಂದ್ಸಲ ಎಲ್ಲ ಸಿನಿಮಾ ನೋಡಿ ಆಮೇಲೆ. ಬಟ್ ಅಲ್ಲಿ ನಾಣಿ ಅವರು ಇಲ್ಲ? ಇಲ್ಲ, ನಾನು ಗುರುಪ್ರಸಾದ್ ಮೇನ್ ರೋಲ್, ನಾನು ಅವ್ರ ಜೊತೆ ಇದ್ರಲ್ಲಿ. ಮಿಕ್ಕಿದ್ದು ಆಲ್ರೆಡಿ ಹೇಳಿದ್ನಲ್ಲ, ಆ ಟೀಮ್. ಓಕೆ, ಈಗ ಕನ್ನಡ ಪ್ರೇಕ್ಷಕರು ಒಂದು ಒಳ್ಳೆ ನಿರ್ದೇಶಕರನ್ನ ಕಳ್ಕೊಂಡಿದ್ದಾರೆ. ಕನ್ನಡ ಪ್ರೇಕ್ಷಕರಿಗೆ ನೀವು ನಮ್ಮ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಿ? ಹೌದು, ಖಂಡಿತ. ವಿ ಲಾಸ್ಟ್ ಎ ಬ್ರಿಲಿಯಂಟ್ ಡೈರೆಕ್ಟರ್ ಅಂಡ್ ರೈಟರ್. ಅವರು ಇನ್ನೂ ಒಂದಷ್ಟು ಪ್ರಯತ್ನಗಳೇ ಮಾಡ್ಬೇಕಾಗಿತ್ತು. ಈ ರೀತಿ ಒಂದು ಎಂಡ್ ಮಾಡ್ಕೊಳ್ಳೋದಕ್ಕಿಂತ ಪ್ರಯತ್ನ ಪಟ್ಟಿದ್ರೆ ಖಂಡಿತವಾಗೂ ಕನ್ನಡದ ಜನತೆ ಕೈ ಬಿಡ್ತಿರ್ಲಿಲ್ಲ. ನೀವು ಕಂಟೆಂಟ್ ಇರೋ ಯಾವುದೇ ಸಿನಿಮಾ ತಗೊಂಡ್ ಬಂದ್ರು ಥಿಯೇಟರ್ಗೂ ಬರ್ತಾರೆ, OTTಗೂ ಬರ್ತಾರೆ. ಕನ್ನಡದ ಪ್ರೇಕ್ಷಕರು ಬಿಡೋದಿಲ್ಲ ಕೈಗೆ. ಆ ಒಂದು ಧೈರ್ಯ ಅವರು ತಗೊಳ್ಬೇಕಾಗಿತ್ತು ಅಂತ ಹೇಳ್ತೀನಿ. ಕನ್ನಡ ಸಿನಿಮಾ ವೀಕ್ಷಕರಿಗೆ ಕಂಟೆಂಟ್ ಚೆನ್ನಾಗಿದ್ರೆ ಖಂಡಿತ ನೋಡಿ. ಯಾಕೆ ಗೊತ್ತಾ, ಕಂಟೆಂಟ್ ಬೇಕು ಅಂತೀವಿ, ಬಟ್ ಎಷ್ಟೋ ಕಂಟೆಂಟ್ ಚೆನ್ನಾಗಿರೋ ಸಿನಿಮಾ ನಾವು ಹೋಗಿ ನೋಡಲ್ಲ, OTTಲ್ ಬರುತ್ತೆ ಅನ್ಕೊಳ್ತೀವಿ. ನೋಡಿ ಆ ರೀತಿ ಪ್ರೋತ್ಸಾಹ ಕೊಟ್ರೆ ಚೆನ್ನಾಗಿರುತ್ತೆ ಅಂತ. ಇಂಡಸ್ಟ್ರಿನೂ ಚೆನ್ನಾಗಿರುತ್ತೆ, ರೈಟ್ರು ಡೈರೆಕ್ಟ್ರು ಹೊಸಬ್ರು ಧೈರ್ಯ ಮಾಡಿ ಬರ್ಬೋದಾಗಿದೆ. ಈಗ ಇಂಡಸ್ಟ್ರಿಯಲ್ಲಿ ಒಂದು ಮಾತಿದೆ, ಅವರು ಯಾರನ್ನ ಬೆಳೆಸಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ನಂಗೆ ಅನ್ಸಲ್ಲ. ಬಟ್ ಅವ್ರದ್ದು ಮೆಥಡಾಲಜಿ ಬಂದು ಸ್ಲೋ ಅಂಡ್ ಸ್ಟಡಿ. ನಾನು ಅಬ್ಸರ್ವ್ ಮಾಡ್ದಂಗೆ ತುಂಬಾ ಸ್ಲೋ ಆಗಿ ಹೋಗ್ತಾರೆ. ಅದು ಹೊಸಬ್ರು ನಮ್ಮಂತವ್ರಿಗೆಲ್ಲ ಕಷ್ಟ ಆಗುತ್ತೆ ಸರ್, ಟೈಮ್ ಹೋಗ್ತಾ ಇರುತ್ತೆ. ಅದ್ ಬಿಟ್ರೆ ತಬಲಾ ನಾಣಿ, ಜಗ್ಗೇಶ್ ಸಾರುನು ಮರುಜನ್ಮ ತರ ಅವರು ಮಠ ಎದ್ದೇಳು ಮಂಜುನಾಥ ಗೆಲ್ತು. ತಬಲಾ ನಾಣಿ ಅವ್ರ ಟೀಮ್ ನಲ್ಲಿ ಇದ್ರು, ಅವ್ರದ್ದು ಒಳ್ಳೆ ನೇಮ್ ಆಯ್ತು. ಧನಂಜಯ್ಗೆ ಚಾನ್ಸ್ ಕೊಟ್ರು. ಈಗ ಬಂದ್ರೆ ನನ್ನನ್ನ ಈ ಸಿನಿಮಾ ಅವ್ರ ಪಕ್ಕ ಕೂಡಿಸ್ಕೊಂಡು ಒಂದ್ ಜರ್ನಿ ಇದೆ. ಹೊಸಬರು ಅವ್ರಿಗೆ ರಂಗಭೂಮಿ ಕಲಾವಿದರು, ಆಮೇಲೆ ಸ್ವಲ್ಪ ಬೇಗ ಕಲಿಯುವಂತವ್ರು ತುಂಬಾ ಇಷ್ಟ. ಧನಂಜಯ್ ಸರ್ ಹೇಳಿದ್ನ, ಧನಂಜಯ್ ಅವರು ಡೈರೆಕ್ಟರ್ ಸ್ಪೆಷಲ್ ಅಲ್ಲಿ ಅವರು ರಂಗಭೂಮಿ ಕಲಾವಿದರಾಗಿದ್ರು. ಹೀಗಾಗಿ ಇಂಥವ್ರು ಇಷ್ಟ. ಬೆಳ್ಸಲ್ಲ ಅಂತಿಲ್ಲ, ತುಂಬಾ ಚಾನ್ಸಸ್ ಕೊಟ್ಟಿದಾರಲ್ಲ ಇದುವರೆಗೂ. ಜರ್ನಿ ನೋಡಿದ್ರೆ ಎಲ್ರಿಗೂ ಚಾನ್ಸ್ ಕೊಟ್ಟಿದ್ದಾರೆ. ಆಮೇಲೆ ರಂಗನಾಯಕಲ್ಲೂ ಅವ್ರ ಸುತ್ತಲೂ, ಜಗ್ಗೇಶ್ ಸರ್ ಸುತ್ತಲೂ ಇರೋ ಫ್ರೆಂಡ್ಸ್ ಆಲ್ಮೋಸ್ಟ್ 1-2-3 ರಂಗಭೂಮಿಯವ್ರೆ. ನಾವು ಚಾನ್ಸ್ ಕೊಟ್ರು. ಆ ರೀತಿ ಏನಿಲ್ಲ, ಕೊಡ್ತಾರೆ. ಬಟ್ ಏನಂದ್ರೆ ತುಂಬಾ ಸ್ಲೋ ಆದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಲಾಂಗ್ ಜರ್ನಿ ಹೋಗೋದಿಕ್ಕೆ. ಒಂದೊಂದ್ ಸಿನಿಮಾ ಅವರು ಮಿನಿಮಮ್ 3 to 5 years ಅಂತಾರೆ. ಅದಕ್ಕೆ ಕಷ್ಟ ಆಗ್ಬಿಡುತ್ತೆ ಅಂತ ಅಷ್ಟೇ. ಅದ್ ಬಿಟ್ರೆ ಹಿ ವಿಲ್ ಗಿವ್ ಅಪರ್ಚುನಿಟಿ, ದಟ್ಸ್ ನಾಟ್ ಎ ಇಶ್ಯೂ. ಓಕೆ ಸರ್, ಇಷ್ಟೊತ್ತು ನೀವು ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ನಿಮ್ಮ ಪಾರ್ಟ್ 2ಗೆ ತುಂಬಾ ಒಳ್ಳೇದಾಗ್ಲಿ, ಮತ್ತೆ ಸರ್ ಕುಟುಂಬಕ್ಕೂ ತುಂಬಾ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊತೀವಿ. ಖಂಡಿತ ಸರ್, ನಾವು ಎಲ್ಲ ಅದೇ ಬಯಸ್ತಾ ಇದೀವಿ. ಮೇಯ್ನು ಅವರ ಕೊನೆ ಸಿನಿಮಾ ಅವ್ರಿಗೆ ಹೆಸರು ತರಲಿ ಅನ್ನೋದು ಒಂದು, ಮತ್ತೆ ಅವ್ರ ಹೆಸರು ವಾಪಸ್ ತರಲಿ ಅಂತ. 2, ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಬೇಕು. ಹಾಗಾಗಿ ಏನೋ ಪ್ರಯತ್ನಗಳು ಮಾಡ್ತಾ ಇದೀವಿ ಸಿನಿಮಾ ಇಂದ. ಆದ್ರೆ ಎಲ್ರಿಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು.